ತಿಮ್ಮಾಪುರ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಧರ್ಮ ಕೇಳಿ ಸಾಯಿಸೋಷ್ಟು ಪುರ್ಸೋತಿರೋದಿಲ್ಲ ಉಗ್ರಗಾಮಿಗಳಿಗೆ ಅನ್ನೋ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಹೇಳಿಕೆಗೆ ಸಿಟಿ ರವಿ ಡಿಕಾರಿದ್ದಾರೆ. ಧರ್ಮವನ್ನಷ್ಟೇ ಕೇಳಿ ಗುಂಡು ಹೊಡೆದಿದ್ದಾರೆ ಉಗ್ರರು. ದೇಶದ್ರೋಹಿಗಳ ಪರ ಕಾಂಗ್ರೆಸ್ ವಕಾಲತ್ ವಹಿಸೋದನ್ನ ನಿಲ್ಲಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಟಿವಿಗಳಲ್ಲಿ ಸಿದ್ದರಾಮಯ್ಯ ಖಾನ್ರದ್ದೇ ಚರ್ಚೆ ನಡೆಸಿದೆ. ಪಾಕ್ ಮಾಧ್ಯಮಗಳಲ್ಲಿ ಸಿಎಂಗೆ ಬಹುಪರಾಕ್ ಹೇಳಲಾಗ್ತಾ ಇದೆ ಅಂತ ಹೇಳಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಮಾಜಿ ಸಚಿವರು, ಹಿರಿಯ ಶಾಸಕರು, ಬಿಜೆಪಿಯ ನಾಯಕರಾದಂಥ ಸಿಟಿ ರವಿ ಅವರ ಜೊತೆಲಿದ್ದೀನಿ. ಸರ್, ಈಗ ಪೆಹಲ್ಗಾಮ್ ಇನ್ಸಿಡೆಂಟ್ ವಿಚಾರವಾಗಿ ಇಡೀ ದೇಶವೇ ಕುದೀತಾ ಇದೆ. ಆದ್ರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಅದು ಯಾಕೋ ತೀರಾ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡೋದು ಅವಶ್ಯಕತೆ ಇಲ್ಲ ಅಂತಾರೆ, ಆಮೇಲೆ ಯೂಟರ್ನ್ ಹೊಡಿತಾರೆ. ಮತ್ತೊಂದು ಕಡೆ ರಾಯರೆಡ್ಡಿ ಅವರು ಯುದ್ಧ ಮಾಡಿ ಅಂತಾರೆ. ಅವರ ಪಾರ್ಟಿಯಲ್ಲೇ ಈ ವಿಚಾರವಾಗಿ ಗೊಂದಲ ಇದೆ. ಆಮೇಲೆ ತುಂಬಾ ಸಾಫ್ಟ್ ಆಗಿ ಹೋಗ್ತಿದ್ರ ಪಾಕಿಸ್ತಾನ ಮೇಲೆ. ಯುದ್ಧ ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲ, ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಮೊನ್ನೆ ಬಂದ ಭಯೋತ್ಪಾದಕರು ನೀನ್ ಬಿಜೆಪಿನಾ, ನೀನ್ ಕಾಂಗ್ರೆಸ್ಸಾ, ನೀನ್ ಕಮ್ಯುನಿಸ್ಟಾ, ನೀನ್ ಸಮಾಜವಾದಿ ಪಾರ್ಟಿನಾ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ನೀನು ಮುಸ್ಲಿಮಾ, ನೀನು ಹಿಂದೂನಾ ಅಂತ. ಮುಸ್ಲಿಂ ಅಂತ ಹೇಳಿದವರಿಗೆ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಆದರೂ ಅನುಮಾನ ಬಂದವರಿಗೆ ಪ್ಯಾಂಟ್ ಬಿಚ್ಚಿ ಸುನ್ನತ್ತಾಗಿದೆಯಾ ಅಂತ ನೋಡಿದ್ರು. ಅಲ್ಲಿ ಪಾರ್ಟಿ ಅಂತ ಕೇಳಲಿಲ್ಲ. ಬಂದವರು ಭಯೋತ್ಪಾದಕರು. ಅವರು ಭಾರತಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಸಂವಿಧಾನಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಪ್ರಜಾಪ್ರಭುತ್ವಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಎಒ ಹ್ಯೂಮ್, ಒಬ್ಬ ವಿದೇಶಿ. ಅವನು ಆರಂಭದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇಶಕ್ಕೆ ಸ್ವತಂತ್ರ ಕೊಡಿಸುವ ಸಂಘಟನೆ ಅಂತ ಸ್ಥಾಪನೆ ಮಾಡಿಸಿದ್ದಲ್ಲ. ಬ್ರಿಟಿಷರಿಗೆ ಸಹಾಯ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಸಣ್ಣ ಪುಟ್ಟ ಬೇಡಿಕೆಗಳನ್ನು ಅವರು ಈಡೇರಿಸಬೇಕು ಅಂತ ಹೇಳಿ ಅವನು ಪ್ರಾರಂಭಿಸಿದ. ಮತ್ತು ಬ್ರಿಟಿಷ್ ವೈಸ್ರಾಯಿ ಅವರ ಅನುಮತಿ ಪಡೆದೇ ಪ್ರಾರಂಭಿಸಿದ. ಅವನ ಉದ್ದೇಶ ಇದು ಸ್ವತಂತ್ರ ಹೋರಾಟಗಾರರ ವೇದಿಕೆಯಾಗಿ ಪರಿವರ್ತಿಸಬೇಕು ಅನ್ನೋದು ಉದ್ದೇಶ ಇರಲಿಲ್ಲ. ಆರಂಭದ ಒಂದು 20 ವರ್ಷಗಳ ಕಾಲ ಬ್ರಿಟಿಷರಿಗೆ ಅರ್ಜಿ ಕೊಡೋದು, ಅವರು ಕೊಟ್ಟ ಭಿಕ್ಷೆಯನ್ನೇ ಪರಮಾನ್ನ ಅಂತ ಕುಣಿದಾಡಿ ಖುಷಿ ಪಡೋದು, ಅದನ್ನೇ ಊರಿಗೆ ಡಂಗೂರ ಹೊಡೆಯುವಂತ, ವರ್ಷಕ್ಕೊಂದು 2 ಮೀಟಿಂಗ್ ಮಾಡಿ ನಿರ್ಣಯ ಮಾಡುವಂತ ಒಂದು ವೇದಿಕೆಯಾಗಿತ್ತು. ಯಾವಾಗ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ನೇತೃತ್ವ ಕೊಟ್ಟರು, ಆಗ ಲಾಲಾ ಲಜಪತ್ ರಾಯ್ ಅಂತವರು, ಬಾಲಗಂಗಾಧರ ತಿಲಕ್ ಅಂತವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಗುಡುಗಿದ್ರು. ಅದಕ್ಕೊಂದು ಹೋರಾಟದ ಕಿಚ್ಚನ್ನು ತುಂಬಿದ್ರು. ಆಮೇಲೆ ಮಹಾತ್ಮ ಗಾಂಧಿ ನೇತೃತ್ವ ಬಂತು, ಮಧ್ಯದಲ್ಲಿ ಸುಭಾಷ್ ಚಂದ್ರ ಬೋಸ್, ಇವೆಲ್ಲ. ಅಕಸ್ಮಾತ್ ಇವತ್ತು ಕಾಂಗ್ರೆಸ್ ನಡವಳಿಕೆಯನ್ನ ನಡ್ಕೊಳ್ತಿರೋ ರೀತಿಯನ್ನ ಗಾಂಧಿ ಬದುಕಿದ್ದು ನೋಡಿದ್ರೆ ಏನ್ ಮಾಡ್ತಿದ್ರು? ಬಹುಶಃ ಅವರು ಕಾಂಗ್ರೆಸ್ ವಿಸರ್ಜನೆ ಮಾಡಲೇಬೇಕು ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋರು. ನೀವು ದೇಶದ್ರೋಹಿಗಳ ಪರವಾಗಿ ನಿಂತು ವಕಾಲತ್ತು ವಹಿಸ್ತಾ ಇದ್ದೀರಿ, ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ ಇದನ್ನು ವಿಸರ್ಜನೆ ಮಾಡೋವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತಿದ್ರೇನೋ. ಸುಭಾಷ್ ಚಂದ್ರ ಬದುಕಿದ್ರೆ ಏನ್ ಮಾಡ್ತಿದ್ರು? ಅವ್ರು ಸರ್ಜಿಕಲ್ ಸ್ಟ್ರೈಕ್ ನ ಈಗಿನ ಕಾಂಗ್ರೆಸ್ ವಿರುದ್ಧನೇ ಮಾಡಿಬಿಡೋರು. ಹೊರಗಿನ ಶತ್ರುಗಳಿಗಿಂತ ನೀವು ಒಳಗಿರ್ತಕ್ಕಂಥ ಹಿತಶತ್ರುಗಳು ಅಪಾಯಕಾರಿ ಅಂತ ಹೇಳಿ ಇವ್ರ ವಿರುದ್ಧನೇ ಯುದ್ಧ ಸಾರ್ಬಿಡೋರು. ರಕ್ತ ಹಂಚಿಕೊಂಡವ್ರ ನಡವಳಿಕೆ ತರ ಕಾಣ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣನ ರಕ್ತ ಹಂಚಿಕೊಂಡಿದ್ರೆ ಈ ತರದ ಹೇಳಿಕೆಗಳನ್ನು ಕೊಡ್ತಿರ್ಲಿಲ್ಲ. ಇನ್ನೊಂದು ಸ್ಟೇಟ್ಮೆಂಟ್ ಸರ್, ಏನಂದ್ರೆ ಅವರು ಒಂದು ಮೆಸೇಜ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋಂಥದ್ದು ಏನಂದ್ರೆ, ಉಗ್ರಗಾಮಿಗಳು ಅಂತ ಪದ ಬಳಸೋ ಜಾಗದಲ್ಲಿ, ಭಯೋತ್ಪಾದಕರು ಅಂತ ಪದ ಬಳಸೋ ಜಾಗದಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಪಾಕಿಸ್ತಾನ್ ಮಿಲಿಟೆಂಟ್ ಅಂತಾರೆ. ನಾವು ಸಾಮಾನ್ಯವಾಗಿ ಮಿಲಿಟೆಂಟ್ ಅಂದ್ರೆ ದೇಶ ಸೇವೆ ಮಾಡೋರನ್ನ ನಾವು ಮಿಲಿಟೆಂಟ್ ಅಂತೀವಿ. ಅಂದ್ರೆ ಈ ಮನಸ್ಥಿತಿಯೇ ಅರ್ಥ ಮಾಡಿಸುತ್ತೆ, ಇವ್ರ ಹೇಳಿಕೆಗಳೇ ಅರ್ಥ ಮಾಡಿಸುತ್ತೆ ಯಾರ ಪರ ಇದ್ದಾರೆ ಇವರು ಅಂತ ಹೇಳಿ. ಇಷ್ಟ ಆಗಿತ್ತು ಸಿಟಿ ರವಿರವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಿಮ್ಮಾಪುರ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಧರ್ಮ ಕೇಳಿ ಸಾಯಿಸೋಷ್ಟು ಪುರ್ಸೋತಿರೋದಿಲ್ಲ ಉಗ್ರಗಾಮಿಗಳಿಗೆ ಅನ್ನೋ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಹೇಳಿಕೆಗೆ
ಸಿಟಿ ರವಿ ಕಿಡಿಕಾರಿದ್ದಾರೆ. ಧರ್ಮವನ್ನಷ್ಟೇ ಕೇಳಿ ಗುಂಡು ಹೊಡೆದಿದ್ದಾರೆ ಉಗ್ರರು. ದೇಶದ್ರೋಹಿಗಳ ಪರ ಕಾಂಗ್ರೆಸ್ ವಕಾಲತ್ ವಹಿಸೋದನ್ನ ನಿಲ್ಲಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಟಿವಿಗಳಲ್ಲಿ ಸಿದ್ದರಾಮಯ್ಯ ಖಾನ್ರದ್ದೇ ಚರ್ಚೆ ನಡೆಸಿದೆ. ಪಾಕ್ ಮಾಧ್ಯಮಗಳಲ್ಲಿ ಸಿಎಂಗೆ ಬಹುಪರಾಕ್ ಹೇಳಲಾಗ್ತಾ ಇದೆ ಅಂತ ಹೇಳಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಮಾಜಿ ಸಚಿವರು, ಹಿರಿಯ ಶಾಸಕರು, ಬಿಜೆಪಿಯ ನಾಯಕರಾದಂಥ ಸಿಟಿ ರವಿ ಅವರ ಜೊತೆಲಿದ್ದೀನಿ. ಸರ್, ಈಗ ಪೆಹಲ್ಗಾಮ್ ಇನ್ಸಿಡೆಂಟ್ ವಿಚಾರವಾಗಿ ಇಡೀ ದೇಶವೇ ಕುದೀತಾ ಇದೆ. ಆದ್ರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಅದು ಯಾಕೋ ತೀರಾ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡೋದು ಅವಶ್ಯಕತೆ ಇಲ್ಲ ಅಂತಾರೆ, ಆಮೇಲೆ ಯೂಟರ್ನ್ ಹೊಡಿತಾರೆ. ಮತ್ತೊಂದು ಕಡೆ ರಾಯರೆಡ್ಡಿ ಅವರು ಯುದ್ಧ ಮಾಡಿ ಅಂತಾರೆ. ಅವರ ಪಾರ್ಟಿಯಲ್ಲೇ ಈ ವಿಚಾರವಾಗಿ ಗೊಂದಲ ಇದೆ. ಆಮೇಲೆ ತುಂಬಾ ಸಾಫ್ಟ್ ಆಗಿ ಹೋಗ್ತಿದ್ರ ಪಾಕಿಸ್ತಾನ ಮೇಲೆ. ಯುದ್ಧ ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲ, ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಮೊನ್ನೆ ಬಂದ ಭಯೋತ್ಪಾದಕರು ನೀನ್ ಬಿಜೆಪಿನ, ನೀನ್ ಕಾಂಗ್ರೆಸ್, ನೀನ್ ಕಮ್ಯುನಿಸ್ಟಾ, ನೀನ್ ಸಮಾಜವಾದಿ ಪಾರ್ಟಿನಾ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ನೀನು ಮುಸ್ಲಿಮಾ, ನೀನು ಹಿಂದೂನಾ ಅಂತ. ಮುಸ್ಲಿಂ ಅಂತ ಹೇಳಿದವರಿಗೆ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಆದರೂ ಅನುಮಾನ ಬಂದವರಿಗೆ ಪ್ಯಾಂಟ್ ಬಿಚ್ಚಿ ಸುನ್ನತ್ತಾಗಿದ್ಯಾ ಅಂತ ನೋಡಿದ್ರು. ಅಲ್ಲಿ ನಿನ್ನ ಪಾರ್ಟಿ ಅಂತ ಕೇಳಲಿಲ್ಲ. ಬಂದವರು ಭಯೋತ್ಪಾದಕರು. ಅವರು ಭಾರತಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಸಂವಿಧಾನಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಪ್ರಜಾಪ್ರಭುತ್ವಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಎಒ ಹ್ಯೂಮ್, ಒಬ್ಬ ವಿದೇಶಿ. ಅವನು ಆರಂಭದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇಶಕ್ಕೆ ಸ್ವತಂತ್ರ ಕೊಡಿಸುವ ಸಂಘಟನೆ ಅಂತೇನು ಸ್ಥಾಪನೆ ಮಾಡಿಸಿದ್ದಲ್ಲ. ಬ್ರಿಟಿಷರಿಗೆ ಸಹಾಯ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಸಣ್ಣ ಪುಟ್ಟ ಬೇಡಿಕೆಗಳನ್ನ ಅವರು ಈಡೇರಿಸಬೇಕು ಅಂತ ಹೇಳಿ ಅವನು ಪ್ರಾರಂಭಿಸಿದ. ಮತ್ತು ಬ್ರಿಟಿಷ್ ವೈಸ್ರಾಯಿ ಅವರ ಅನುಮತಿ ಪಡೆದೇ ಪ್ರಾರಂಭಿಸಿದ. ಅವನ ಉದ್ದೇಶ ಇದು ಸ್ವತಂತ್ರ ಹೋರಾಟಗಾರರ ವೇದಿಕೆಯಾಗಿ ಪರಿವರ್ತಿಸಬೇಕು ಅನ್ನೋದು ಉದ್ದೇಶ ಇರಲಿಲ್ಲ. ಆರಂಭದ ಒಂದು 20 ವರ್ಷಗಳ ಕಾಲ ಬ್ರಿಟಿಷರಿಗೆ ಅರ್ಜಿ ಕೊಡೋದು, ಅವರು ಕೊಟ್ಟ ಭಿಕ್ಷೆಯನ್ನೇ ಪರಮಾನ್ನ ಅಂತ ಕುಣಿದಾಡಿ ಖುಷಿ ಪಡೋದು, ಅದನ್ನೇ ಊರಿಗೆ ಡಂಗೂರ ಹೊಡೆಯುವಂತ, ವರ್ಷಕ್ಕೊಂದು 2 ಮೀಟಿಂಗ್ ಮಾಡಿ ನಿರ್ಣಯ ಮಾಡುವಂತ ಒಂದು ವೇದಿಕೆಯಾಗಿತ್ತು. ಯಾವಾಗ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ನೇತೃತ್ವ ಕೊಟ್ಟರು, ಆಗ ಲಾಲಾ ಲಜಪತ್ ರಾಯ್ ಅಂತವರು, ಬಾಲಗಂಗಾಧರ ತಿಲಕ್ ಅಂತವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಗುಡುಗಿದ್ರು. ಅದಕ್ಕೊಂದು ಹೋರಾಟದ ಕಿಚ್ಚನ್ನು ತುಂಬಿದ್ರು. ಆಮೇಲೆ ಮಹಾತ್ಮ ಗಾಂಧಿ ನೇತೃತ್ವ ಬಂತು, ಮಧ್ಯದಲ್ಲಿ ಸುಭಾಷ್ ಚಂದ್ರ ಬೋಸ್, ಇವೆಲ್ಲ. ಅಕಸ್ಮಾತ್ ಇವತ್ತು ಕಾಂಗ್ರೆಸ್ ನಡವಳಿಕೆಯನ್ನ ನಡ್ಕೊಳ್ತಿರೋ ರೀತಿಯನ್ನ ಗಾಂಧಿ ಬದುಕಿದ್ದು ನೋಡಿದ್ರೆ ಏನ್ ಮಾಡ್ತಿದ್ರು? ಬಹುಶಃ ಅವರು ಕಾಂಗ್ರೆಸ್ ವಿಸರ್ಜನೆ ಮಾಡಲೇಬೇಕು ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋರು. ನೀವು ದೇಶದ್ರೋಹಿಗಳ ಪರವಾಗಿ ನಿಂತು ವಕಾಲತ್ತು ವಹಿಸ್ತಾ ಇದ್ದೀರಿ, ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ ಇದನ್ನು ವಿಸರ್ಜನೆ ಮಾಡೋವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತಿದ್ರೇನೋ. ಸುಭಾಷ್ ಚಂದ್ರ ಬದುಕಿದ್ರೆ ಏನ್ ಮಾಡ್ತಿದ್ರು? ಅವ್ರ ಸರ್ಜಿಕಲ್ ಸ್ಟ್ರೈಕ್ ನ ಈಗಿನ ಕಾಂಗ್ರೆಸ್ ವಿರುದ್ಧನೇ ಮಾಡಿಬಿಡೋರು. ಹೊರಗಿನ ಶತ್ರುಗಳಿಗಿಂತ ನೀವು ಒಳಗಿರ್ತಕ್ಕಂಥ ಹಿತಶತ್ರುಗಳು ಅಪಾಯಕಾರಿ ಅಂತ ಹೇಳಿ ಇವ್ರ ವಿರುದ್ಧನೇ ಯುದ್ಧ ಸಾರ್ಬಿಡೋರು. ರಕ್ತ ಹಂಚಿಕೊಂಡವರ ನಡವಳಿಕೆ ತರ ಕಾಣ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣನ ರಕ್ತ ಹಂಚಿಕೊಂಡಿದ್ರೆ ಈ ತರದ ಹೇಳಿಕೆಗಳನ್ನು ಕೊಡ್ತಿರ್ಲಿಲ್ಲ. ಇನ್ನೊಂದು ಸ್ಟೇಟ್ಮೆಂಟ್ ಸರ್, ಏನಂದ್ರೆ ಅವರು ಒಂದು ಮೆಸೇಜ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋಂಥದ್ದು ಏನಂದ್ರೆ,